ಬೆಳಗ್ಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ನಿನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ ಶಂಖಪುಷ್ಪ ಜ್ಯೂಸ್, ಅದು ಇದೆ ನೋಡಿ. ಈ ಈ ಥರ ಹರಳಾಯ್ತದೆ. ಡಬಲ್ ಪೆಟಲಿದು ಪಾಟ್ ಆ ಕಡೆ ಇದೆ. ಮನೆ ಹಿಂದೆಯಿಂದ ಬಂದರೆ ಅಲ್ಲಿಟ್ಟಿದ್ದೀವಿ ಪಾಟ್ನ. ಅಂದರೆ ಈ ಕಡೆಯಿಂದ ಕೈಗೆ ಎಟ್ಕೋತೆ ಹೂವು. ಅದು ಇಲ್ಲಿ ತೋರಿಸ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಐತೆ ಈ ಕಡೆ. ಆ ಕಡೆ ಬಂದು ಶಂಖಪುಷ್ಪ ಹೂವಿನ ಗಿಡ ಪಾಟ್ ಇರೋದು. ಅದರಲ್ಲಿ ಸಿಂಗಲ್ ಪೆಟಲು, ಡಬಲ್ ಪೆಟಲ್ ಮತ್ತು ಸಿಂಗಲ್ ಪೆಟಲಲ್ಲಿ ವೈಟ್ ಕಲರ್ ಕೂಡ ಅದರಲ್ಲಿ ಹಾಕಿದ್ದೀನಿ. ಆದರೆ ಅದು ಹೂವು ಬಿಟ್ಟಿಲ್ಲದೆ ಇರೋದ್ರಿಂದ ಇನ್ನೂ ಕಾಣಿಸ್ತಿಲ್ಲ ಅಷ್ಟೇ. ಸದ್ಯಕ್ಕೆ ಇದೊಂದು ಬ್ಲೂ ಕಲರ್ ಹೂವು ಮಾತ್ರ ಬಿಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನಿವತ್ತು ಇದನ್ನು ಜ್ಯೂಸ್ ಏನು ಮಾಡ್ತಾಯಿಲ್ಲ, ಹಾಗೆ ಸುಮ್ಮನೆ ದೇವ್ರ ಫೋಟೋಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಕಿತ್ತಿಲ್ಲ, ಅದನ್ನು ಹಾಗೆ ಬಿಟ್ಟೆ ನೋಡಿ. ಆದರೆ ಅದರಲ್ಲೆಲ್ಲ ಏನೋ ಸಣ್ಣ ಸಣ್ಣದು ವೈಟ್ದು ಉಳಿದ ಥರ ಎಲ್ಲ ಆಗ್ತಿದೆ. ಅದರಿಂದ ಗಿಡನೂ ಹಾಳಾಗ್ತಿದೆ. ನೋಡ್ಬೇಕು ಅದಕ್ಕೇನಾದರೂ ಸೊಲ್ಯೂಷನ್ ಹುಡುಕಿ ಅದನ್ನು ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ನಾನಿಲ್ಲಿ ಬ್ರಹ್ಮಕಮಲ ಗಿಡನೂ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಎಲ್ಲ ಇಲ್ಲಿ ಮನಿ ಪ್ಲ್ಯಾಂಟ್ ಇದೆಯಲ್ಲ, ಅದರಲ್ಲಿ ನಾನು ಬ್ರಹ್ಮಕಮಲನ ಹಾಕ್ಕೊಂಡಿರೋದು. ಅದು ಹಾಕಿ ತುಂಬ ದಿನ ಆಯಿತು, ಆದರೆ ಒಂದು ಹೂವನೂ ಏನೂ ಬಿಟ್ಟಿಲ್ಲ. ಆದರೆ ನಾನು ಕಟ್ ಮಾಡಿಬಿಟ್ಟಿದ್ದೆ. ಇದು ಬಂದು ಗೌರಿ ಹೂವು ಅಂತಲೂ ಅಂತಾರೆ, ಹಾಗೆ ನಿತ್ಯ ಪುಷ್ಪ ಅಂತಲೂ ಅಂತಾರೆ. ಇದರಲ್ಲಿ ಆನ್ಲೈನಲ್ಲಿ ಸೀಡ್ಸ್ ತಂದು ಹಾಕಿದಂಥದ್ದು. ಆದರೆ ಒಂದೆರಡು ಕಲರ್ ಮಾತ್ರ ಬಂದಿತ್ತು ಅಷ್ಟೇ. ಇದು ಪಿಂಕ್ ಕಲರು, ಇನ್ನೊಂದು ಲೈಟ್ ಪಿಂಕ್ ಬಂದಿತ್ತು. ಅದು ಹೂವು ಎಲ್ಲ ಬಿಟ್ಟು ಅದು ಇದಾಗಿದೆ ಕಲರ್. ಇದು ರೆಡ್ ಕಲರ್ ಒಂದೇ ಒಂದಿತ್ತು ಅಷ್ಟೇ. ಹಾಗೆ ಬೆಳಗ್ಗೆ ರೈಸಿಗೆ ಇಟ್ಟಿದ್ದೆ. ಬೆಳಗ್ಗೆನೇ ಎದ್ದು ರೈಸ್ಗೆ ಇಟ್ಬಿಟ್ಟು ನಾನು ಹೊರಗಡೆ ಹೋಗಿದ್ದು. ಇದು ನೈಟ್ದು ರೈಸ್ ಮಾಡಿ, ಇದು ಸ್ವಲ್ಪ ರೈಸ್ ಹಾಗೆ ಇಡಬೇಕು ಅಂತ ಹೇಳ್ತಾರಲ್ಲ ಪಾತ್ರೆಯಲ್ಲಿ, ಹಾಗಾಗಿ ಅದು ಹಾಗೆ ಇಟ್ಟಿದೆ ಅಷ್ಟೇ. ಇವಾಗ ರೈಸ್ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು. ಇವತ್ತು ತಿಂಡಿಗೆ ಚಿತ್ರಾನ್ನ. ಪಾತ್ರೆ ಎಲ್ಲ ನೈಟೇ ತೊಳೆದಿಟ್ಟಿದೆ, ಅದರಿಂದ ಇವಾಗೇನು ಬೆಳಗ್ಗೆ ಏನು ತೊಳೆಯೋಂಥದ್ದು ಏನು ಇರಲಿಲ್ಲ ಪಾತ್ರೆಗಳು. ಹಾಗೆ ನೈಟ್ ನೆನೆಸಿದಂಥ ಚಿಯಾ ಸೀಡ್ಸ್ ನೋಡಿ ಹೀಗಾಗಿದೆ. ಪ್ರತಿದಿನವೂ ನಾನು ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎದ್ದು ಅದನ್ನು ಕುಡಿತೀನಿ. ನೆಂದಿದೆ ಇದು ಫುಲ್ಲು, ನೈಟ್ ನೆನೆಸಿರೋದಲ್ವ. ಬೆಳಗ್ಗೆ ನೆನೆಸ್ಬೇಕು ಅಂದರೆ ಬೆಳಗ್ಗೆನೇ ನೆನೆಸಿ 1-2 ಅವರ್ ನೆನೆಸಿದ್ರೆ ನೆನೆಸ್ಕೊಳ್ಳುತ್ತೆ. ಹಾಗೆ ನನ್ನ ಮಗ ತಿಂಡಿ ತಿಂದ ಹಾಗೆ ಸ್ಕೂಲ್ಗೆ ಹೊರಟರು, ಟೈಮ್ ಆಯಿತು ಅಂತ ಹೇಳಿ. ಇವತ್ತು ಬುಧವಾರ, ಇದು ಬುಧವಾರದ ವ್ಲಾಗ್ ಇದು. ಹಾಗೆ ಅಲ್ಲಿ ಅವ್ರು ಸ್ಕೂಲ್ಗೆ ಹೋದರು. ನಾನಿಲ್ಲಿ ಅಕ್ಕಿ ತೊಳೆದಿರೋ ನೀರಿತ್ತು, ಈ ಅಕ್ಕಿ ತೊಳೆದಿರೋ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇವಾಗ ಪಾಟಲ್ಲಿ ಇರೋಂಥ ಗಿಡಗಳಿಗೆ ಜಾಸ್ತಿ ಗೊಬ್ಬರಗಳನ್ನ ಯಾವಾಗಲೂ ಹಾಕೋಕ್ಕಾಗಲ್ಲ ನಾವು. ಅದ್ರ ಬದಲು ಈ ಅಕ್ಕಿ ತೊಳೆದಿರೋಂಥ ನೀರು, ತರಕಾರಿ ತೊಳೆದಿರೋಂಥ ನೀರು, ಈ ಥರದ್ದೆಲ್ಲ ನಾವು ಹಾಕ್ತಾಯಿದ್ರೆ ಹೂವು ಬಿಡ್ತಾ ಇರುತ್ತೆ. ಜಾಸ್ತಿ ಏನು ಬಿಡೋಲ್ಲ, ನೆಲದಲ್ಲಿ ಹಾಕಿರ್ತೀವಲ್ಲ ಅಷ್ಟು ಏನು ಹೂಗಳೆಲ್ಲ ಬಿಡೋಲ್ಲ. ನೆಲದಲ್ಲಿ ಮಣ್ಣಲ್ಲಿ ಹಾಕಿರೋಂಥ ಗಿಡಗಳಿಗೆ ಭೂಮಿಲಿ ಇರೋಂಥದ್ದನ್ನೆಲ್ಲ ಎಳ್ಕೊಂಡದು ಎಷ್ಟೊಂದು ಹೂಗಳನ್ನ ಬಿಡ್ತಾ ಇರುತ್ತೆ. ಆದರೆ ಪಾಟಲ್ಲಿ ಹಾಕಿರೋದು ನಾವು ಎಷ್ಟು ಮಣ್ಣು ಹಾಕಿರ್ತೀವಿ ನೋಡಿ, ಅಷ್ಟು ಮಾತ್ರ ಅದರಲ್ಲಿರೋಂಥದ್ದು ಸತ್ವನ ಎಳ್ಕೊಂಡು ಅದ್ರ ತಕ್ಕನಾಗಿ ಹೂಗಳನ್ನ ಬಿಡ್ತಾ ಬರುತ್ತೆ. ನಾವು ಯಾವಾಗಲೂ ಮಣ್ಣೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಈ ಥರ ಅಕ್ಕಿ ತೊಳೆದಿದ್ದ ನೀರು ಇದೆಲ್ಲ ಹಾಕ್ಕೊಳ್ತಾ ಇರ್ಬೋದು. ನಾನೇನು ಜಾಸ್ತಿ ಗಿಡಗಳು ಅಂತೇಳಿ ದೊಡ್ಡ ದೊಡ್ಡ ಪಾಟೆಲ್ಲ ಏನು ಇಟ್ಕೊಂಡಿಲ್ಲ. ಜಗ್ಗುಗಳಲ್ಲಿ ಪತ್ರೆ ಮತ್ತು ನಿತ್ಯ ಪುಷ್ಪ ಈ ಥರದ್ದು ಮಾತ್ರ ಒಂದೆರಡು ಶೋ ಗಿಡಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ನೋಡಿ ಖಾಲಿ ಇದೆ, ಸೀಡ್ಸ್ ಹಾಕಿದೆ, ಅದರಿಂದ ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಸೀಡ್ಸ್ ಏನಾದರೂ ಗ್ರೋತ್ ಆಗ್ಬೋದೇನೋ ಅಂತ. ಹಾಗೆ ಸಂಜೆ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ತಿಂತಾಯಿದ್ದಾರೆ. ಪೂಜೆ ಮಾಡಿದ್ದಾಗಿತ್ತು ನಂದು. ಇವ್ರು ಓದ್ಕೊತಾ ಇದ್ದಾರೆ. ಫುಲ್ಲು ಓದ್ಕೊಳ್ಳೋದು ಅಂತಂದರೆ ಫುಲ್ ಎಲ್ಲ ಬುಕ್ಸ್ ಎಲ್ಲ ಆಡ್ಕೊಂಡು ಮಾಡ್ಕೊತಾಯಿದ್ರು. ನಾನು ಹಬ್ಬದ ದಿನ ಇದ್ಕದ ಬೇಳೆ ಸಾಂಬಾರು ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ಕೊಳ್ತಾಯಿದ್ದೀನಿ. ಹಬ್ಬದ ದಿನ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಮತ್ತೆ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಹಾಗಾಗಿ ನಾವು ಅವತ್ತೇನು ಕಾಳೇನು ನೆನೆಸಿಟ್ಟಿರಲಿಲ್ಲ, ಹಾಗಾಗಿ ಅವತ್ತು ನಾನೇನು ಇದ್ಕದ ಬೇಳೆ ಸಾಂಬಾರು ಏನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಾನು ಬುಧವಾರ ನೈಟು ಇದ್ಕದ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ, ಕಾಳು ಸ್ವಲ್ಪನೇ ಇತ್ತು, ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಂಡು ಈ ರೀತಿ. ಆಮೇಲೆ ಮಸಾಲೆ ರುಬ್ಬಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ, ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು.
ನೋಡಿ ಬದನೆಕಾಯಿ, 2 ಬದನೆಕಾಯಿ, 2 ಆಲೂಗಡ್ಡೆ ಹಾಕಿದ್ದೀನಿ. ಬಾಣಲಿಲಿ ಏನಕ್ಕಪ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ, ಆ ಬಾಣಲಿಲಿ ಸ್ವಲ್ಪ ಬೇಗ ಆಗುತ್ತೆ ಸಾಂಬಾರು. ಫ್ರೈ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಕಾಳೆಲ್ಲ ಮತ್ತು ಫ್ರೈ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಬಾಣಲಿಲಿ ಸಾಂಬಾರು ಮಾಡಿದ್ದೀನಿ ಅಷ್ಟೇ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ.